ಹಲೋ ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಎಷ್ಟೊಂದೆಲ್ಲ ಲೇಡೀಸು ಕಿವಿನ ಚುಚ್ಕೊಂಡಿರ್ತಾರೆ, ಮೂಗು ಚುಚ್ಕೊಂಡಿರ್ತಾರೆ, ಮತ್ತು ಕಿವಿಲಿ ಎಷ್ಟೊಂದು ಹೋಲ್ ಮಾಡ್ಕೊಂಡಿರ್ತಾರೆ. ಎಲ್ಲ ಹೋಲಲ್ಲಿ ಒಂದಿಷ್ಟು ಆರ್ನಮೆಂಟ್ಸ್ ಹಾಕ್ಕೊಂಡಿರ್ತಾರೆ. ಯಾಕೆ ಆ ಥರ ಮಾಡ್ತಾರೆ? ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಏನೇ ನಮ್ಮ ಹಿರಿಯರು ಮಾಡಿದರೂ ಅದರಲ್ಲಿ ಒಂದು ರೀಸನ್ ಅಡಗಿರುತ್ತೆ. ಆದರೆ ನಮಗೆ ಅದು ಗೊತ್ತಿರಬೇಕು. ಏನೇ ಹೇಳಿದ್ರೂ ನಮಗೆ ವಿಶ್ವಾಸ ಇರಬೇಕು, ಆದರೆ ಅಂಧವಿಶ್ವಾಸ ಇರಬಾರ್ದು. ಗೊತ್ತಿಲ್ಲದೆ ಏನೇನೋ ಹೇಳಿ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇರಬಾರ್ದು. ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಸ್ವಲ್ಪನಾದರೂ ಅದ್ರ ಬಗ್ಗೆ ಅರಿವಿರಬೇಕು. ಏನು ಇಂಪಾರ್ಟೆಂಟ್ ಇದೆ, ಯಾಕೆ ಆ ಥರ ನಮ್ಗೆ ಮಾಡಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಸೈಂಟಿಫಿಕ್ ನಾಲೆಜ್ನ ಆದಷ್ಟು ಮಟ್ಟಿಗೆ ಸ್ವಲ್ಪ ಗೇನ್ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ನಮ್ಮ ಪೇರೆಂಟ್ಸ್ ನನಗೆ ಹೇಳಿದರು, ಯಾಕೆ ಈ ಥರ ಎಲ್ಲ ಪಿಯರ್ಸ್ ಮಾಡ್ತಾರೆ ಅಂತ. ಆಕ್ಯುಪಂಚರ್ನ ಅಂತ ಇದೆಲ್ಲ ಆ ಥರನೂ ಅದನ್ನು ಯೂಸ್ ಮಾಡ್ತಾರೆ. ಯಾಕೆಂದರೆ ಲೇಡೀಸ್ಗೆ ತುಂಬ ಹೀಟ್ ಆಗ್ತಾ ಇರುತ್ತೆ ಬಾಡೀಲಿ. ಹೀಟ್ ಹೊರಗಡೆ ಹೋಗಬೇಕು ಅಂತ ಆ ಥರ ಆಕ್ಯುಪಂಚರ್ ಮಾಡ್ತಾ ಇರ್ತಾರೆ ಆ ಪಾಯಿಂಟ್ಸಿಗೆ, ಇಲ್ಲಿ ಆ ಥರ. ಮತ್ತು ಈಗ ಕಾಲಿಗೆಲ್ಲ ಸಿಲ್ವರ್ದು ಚೈನೇ ಹಾಕ್ತಾರೆ, ಆ್ಯಂಕ್ಲೆಟ್ಸು. ಯಾಕೆ? ನಮಗೆ ಕಾಲಲ್ಲಿ ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದನ್ನು ಹಾಕಿದರೆ ನಮ್ಮ ಕಾಲು ಒಡೆಯೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಒಂದಿಷ್ಟು ಹೀಟೆಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮತ್ತು ಮದುವೆ ಆದ ತಕ್ಷಣ ಹೆಣ್ಮಕ್ಳು ಈ ಥರದ ಬಂಗಾರದ್ದು, ಚಿನ್ನದ್ದು ತಾಳಿ ಹಾಕ್ಕೋತಾರೆ, ಮಂಗಲಸೂತ್ರ ಹಾಕ್ಕೋತಾರೆ. ಯಾಕೆ ಅಂದರೆ, ಮದುವೆ ಆದಮೇಲೆ ಲೇಡೀಸು ಜಾಸ್ತಿ ಒಲೆ ಎದುರುಗಡೆ ಕೂತ್ಕೊಂಡು ಅಡುಗೆ ಮಾಡ್ತಾರೆ. ಅಡುಗೆ ಮಾಡಬೇಕಾದ್ರೆ ಅವ್ರಿಗೆ ಹೀಟ್ ತುಂಬ ಬರ್ತಾ ಇರುತ್ತೆ. ಆ ಹೀಟ್ ಡೈರೆಕ್ಟಾಗಿ ಹಾರ್ಟಿಗೆ ಹೋಗೋದು ಬೇಡ. ಒಂದು ಸ್ವಲ್ಪ ಈ ಥರ ಏನಾದರೂ ಚಿನ್ನದ ಹಾಕ್ಕೊಂಡಿದ್ರೆ ಅದು ಇದನ್ನು ಪಾಸಾಗಿ ಮುಂದೆ ಒಳಗಡೆ ಹೋಗುತ್ತೆ. ಅಂದರೆ ಅದು ಅಬ್ಸಾರ್ಬ್ ಜಾಸ್ತಿ ಮಾಡ್ಕೊಳ್ಳುತ್ತೆ, ನಮಗೆ ಹೀಟ್ ಜಾಸ್ತಿ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಒಡವೆ ಹಾಕ್ಕೊಳ್ತಾರೆ. ಮತ್ತು ಅದು ಆರ್ನಮೆಂಟಲ್ ಟೈಪು ಅನ್ನು ಕಾಣಿಸುತ್ತೆ. ಕೈಗೆ, ಕಾಲಿಗೆ ಅದೆಲ್ಲ ಮಾಡ್ಕೋತಾರೆ. ಮತ್ತು ಇದು ಹೇಳಿದ್ನಲ್ಲ, ಇದರಿಂದನೂ ಹೀಟ್ ಹೊರಗಡೆ ಹೋಗುತ್ತೆ. ಎಲ್ಲೆಲ್ಲಿ ನಾವು ಈ ಥರ ಪಿಯರ್ಸ್ ಮಾಡಿರ್ತೀವಿ ಅದು ಆಕ್ಯುಪಂಚರ್ ಆಗುತ್ತಲ್ಲ, ಅಲ್ಲಿಂದನೂ ನಮಗೆ ನಮ್ಮ ಬಾಡಿಯಿಂದ ಹೀಟ್ ಹೊರಗಡೆ ಹೋಗುತ್ತೆ. ಈ ಥರ ನನಗೆ ನಮ್ಮ ಪೇರೆಂಟ್ಸ್ ಹೇಳಿದರು. ಇದ್ರ ಬಗ್ಗೆ ನೀವು ಕಮೆಂಟ್ಸ್ ಮಾಡಿ, ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ನೋಡೋಣ. ಇದು ನನಗೆ ಎಲ್ಲಿ ಸಿಕ್ಕಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅದು ನಮ್ಮ ಪೇರೆಂಟ್ಸ್ ಹೇಳಿದರು, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ ತುಂಬಾ ಹೇಳ್ತಾಯಿದ್ರು ನೀತಿ ಪಾಠಗಳನ್ನು ಎಲ್ಲ. ಏನೋ ಬಿದ್ದಿತ್ತು ಅಂದರೆ ಕಾಲಲ್ಲಿ ಅದನ್ನು ನಾವು ದಾಟಬಾರ್ದು. ಅದು ಒಂದು ಕಡ್ಡಿನೇ ಆಗಿರಲಿ, ಹಗ್ಗನೇ ಆಗಿರಲಿ, ಏನೇ ಇರಲಿ ದಾಟಬೇಡಿ. ಅಂದರೆ ಮುಂಚೆ ಎಲ್ಲ ರೋಡ್ ಮೇಲೆ ಎಲ್ಲ ಯೂರಿನ್ ಮಾಡ್ತಾಯಿದ್ರು, ನಾವು ದಾಟಿ ಬಂದರೆ ನಮಗೆ ಇನ್ಫೆಕ್ಷನ್ ಆಗಿಬಿಡ್ತಾಯಿತ್ತು, ಆ ಥರ ಎಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ಹಿರಿಯರೆಲ್ಲ ಯಾಕೆ ಮಾಡಿದರು, ಏನೂ ದಾಟಬಾರ್ದು ಅಂತ ಅಂದರೆ, ಏನೂ ದಾಟಬಾರ್ದು, ನಿಮಗೆಲ್ಲ ತೊಂದರೆ ಆಗುತ್ತೆ ಅಂತ. ಅಂದರೆ ಆ ಥರ ಏನಾದರೂ ನಾವು ದಾಟಿದರೆ ನಮಗೆ ಅದರಿಂದ ಇನ್ಫೆಕ್ಷನ್ ಬರುತ್ತೆ. ಅದಕ್ಕೋಸ್ಕರ ನಾವು ದಾಟಬಾರ್ದು, ಈ ಥರ ಎಲ್ಲ ಇರುತ್ತೆ. ಮತ್ತು ಊಟ ಮಾಡಬೇಕಾದ್ರೆ ತಟ್ಟೆನೆಲ್ಲ ಇಟ್ಟಿರ್ತಾರೆ, ಕೆಳಗಡೆ ಕೂತ್ಕೊಂಡಿರ್ತಾರೆ, ದಾಟಿಬಿಡ್ತಾರೆ, ಕಾಲು ಧೂಳಿ ಆಗುತ್ತೆ ಅಂತಾರೆ. ಕಾಲು ಧೂಳಿ ಅಂದರೆ ಕಾಲು ಧೂಳಿ ಅಲ್ಲ, ಕಾಲಲ್ಲಿರೋ ಧೂಳು ನಾವು ದಾಟಬೇಕಾದ್ರೆ ಆ ತಟ್ಟೆಯಲ್ಲಿ ಬಿದ್ದಿರುತ್ತೆ. ಅದನ್ನು ನಾವು ಕಲ್ಮಶವಾಗಿಬಿಡುತ್ತೆ, ನಾವು ತಿಂದುಬಿಡ್ತೀವಿ. ಮತ್ತು ನಮಗೇನಾದರೂ ಆರಾಮಿರೋದಿಲ್ಲ, ರೋಗ ಅದು ಬರುತ್ತೆ. ಅದಕ್ಕೆ ದಾಟಬಾರ್ದು, ಕಾಲು ಧೂಳಿ ಆಗುತ್ತೆ, ಆ ಥರ ಎಲ್ಲ ಹೇಳ್ತಾಯಿದ್ರು. ಏನೇ ಇದ್ದರೂ ನಾವು ದಾಟ್ಕೊಂಡು ಹೋಗಬಾರ್ದು, ಸೈಡಿಂದನೇ ಹೋಗಬೇಕು. ಇದು ಒಂದು ಫಸ್ಟು. ಇದು ಇಯರ್ ಪಿಯರ್ಸಿಂಗ್ ಇದೆಲ್ಲ ಇದು ಫಸ್ಟು. ಸೆಕೆಂಡು ಆರ್ನಮೆಂಟ್ಸ್ ಹಾಕ್ಕೊಳ್ಳೋದು. ಥರ್ಡು ಏನೂ ದಾಟಬಾರ್ದು, ಏನೇ ಬಿದ್ದಿರಲಿ ದಾಟಬೇಡಿ, ಸೈಡ್ ಹೋಗಿ ಅಂತ. ಮತ್ತು ಇನ್ನೊಂದು ಮುಖ್ಯವಾದದ್ದನ್ನು ನಮ್ಮ ಪೇರೆಂಟ್ಸ್ ನಮಗೆ ಯಾವಾಗಲೂ ಹೇಳ್ತಾಯಿದ್ರು. ಏನು ಅಂತಂದರೆ, ಈಗ ಎಷ್ಟೊಂದು ಜನ ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ದೀವಿ, ಮಾತಾಡ್ತಾಯಿದ್ದೀವಿ, ಚೆನ್ನಾಗೇ ಮಾತಾಡ್ತಾಯಿದ್ವಿ, ಹರಟೆ ಹೊಡೆದ್ಕೊಂಡು ಮಾತಾಡ್ತಾಯಿದ್ದೀವಿ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಥಿಂಗ್. ಆದರೆ ಅದರಲ್ಲಿರೋರು ಒಬ್ಬರು ಯಾರಾದರೂ ಎದ್ದು ಹೊರಗಡೆ ಹೋದರು, ಅದಾದಮೇಲೆ ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಅದು ಅವರು ರೂಲ್ಸ್ ಮಾಡ್ಕೊಂಡಿದ್ರಂತೆ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ. ನನಗೂ ಅದೇ ಹೇಳ್ತಾಯಿದ್ರು.
ಯಾರಾದರೂ ಎದ್ದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಎದ್ದು ಹೋದ್ಮೇಲೆ ಅವ್ರ ಹಿಂದುಗಡೆ ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಮಾತಾಡಿದರೆ ಒಳ್ಳೇದು ಮಾತಾಡಿ, ಕೆಟ್ಟದ್ದು ಮಾತ್ರ ಮಾತಾಡಬೇಡಿ ಆ ಥರ ಹೇಳ್ತಾಯಿದ್ರು. ಯಾಕೆ ಅಂದರೆ ನಾವೇನಾದರೂ ಕೆಟ್ಟದ್ದು ಮಾತಾಡಿದರೆ ಅವ್ರಿಗೆ ಹೋಗಿ ಅದು ಮುಟ್ಟುತ್ತೆ. ಅಂದರೆ ಅವ್ರ ಹಿಂದೆ ನಾವು ಚಾಡಿ ಮಾತಾಡೋ ಥರ ಆಗುತ್ತೆ. ಬೇಡ ಅಂದರೆ ನೀವು ಅವ್ರ ಬಗ್ಗೆ ಹೊಗಳ್ಬೋದು. ಇಲ್ಲ ಅವರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದರು, ಆ ಥರ ಈ ಥರ ಅಂತ ಅವ್ರು ಇಲ್ಲದೇ ಇರುವಾಗ ಅವ್ರಿಗೆ ಹೊಗಳ್ಬೋದು. ಆದರೆ ತೆಗಳಬೇಡಿ ಅಂತ. ಅದ್ರ ಬದಲು ನಿಮಗೆ ಅವ್ರ ಬಗ್ಗೆ ಏನಾದರೂ ಹೇಳಲೇಬೇಕಾಗಿದೆ, ಏನೋ ಒಂದು ಅವ್ರಿಗೆ ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಲೇಬೇಕಾಗಿದೆ ಅಂದರೆ ಅವ್ರು ಬಂದಾದಮೇಲೆ ಅವ್ರಿಗೆ ಡೈರೆಕ್ಟಾಗಿ ಕೇಳಿ. ನೀವೀಗ ಮಾಡಿದ್ರಿ, ಇದು ಯಾಕೆ ಮಾಡಿದ್ರಿ ಅಂತ ಈ ಥರ ಡೈರೆಕ್ಟಾಗಿ ಕೇಳಿ, ಹಿಂದುಗಡೆ ಮಾತಾಡಬೇಡಿ. ಇದೊಂದು ನೀವು ಅಳವಡಿಸ್ಕೊಳ್ಳಿ. ಯಾವಾಗಲೂ ಯಾರ್ದು ಹಿಂದುಗಡೆ ಏನೂ ಮಾತಾಡಬೇಡಿ. ನೀವೇನಾದರೂ ಮಾತಾಡಿದರೆ ಅವ್ರಿಗೆ ಹೋಗಿ ಅದು ತಲುಪುತ್ತೆ. ಮತ್ತು ಮಾತಾಡೋಕ್ಕೂ ಹೋಗಬೇಡಿ. ನಿಮಗೆ ಏನಾದರೂ ಅವ್ರ ಬಗ್ಗೆ ಚೆನ್ನಾಗಿರೋ ಪಾಯಿಂಟ್ಸ್ ಹೇಳೋದಿತ್ತಂದರೆ ಹೇಳ್ಬೋದು. ಆದರೆ ಕೆಟ್ಟದಾಗಂತೂ ಯಾವಾಗಲೂ ಯಾರ ಹಿಂದೆನೂ ಮಾತಾಡಬೇಡಿ. ಇದು ಅಂತೂ ಅವರು ಹೇಳ್ತಾಯಿದ್ರು. ಮತ್ತು ಇನ್ನೊಂದು, ಈಗ ನಾನು ಹೇಳ್ತಾ ಇದ್ದೀನಿ, ಯಾರು ಹೇಳಿರೋದಲ್ಲ. ಈಗ ಯಾರಾದರೂ ಇನ್ನೊಬ್ಬರ ಬಗ್ಗೆ ಬಂದು ನಮ್ಮ ಮುಂದೆ ಹೇಳಿದರು, ಇಲ್ಲ ಅವರು ಆ ಥರ ನಿಮ್ಮ ಬಗ್ಗೆ ಅವರು ಆ ಥರ ಮಾತಾಡ್ತಾ ಇದ್ದಾರೆ, ಇಲ್ಲ ನಿಮ್ಮ ಹಿಂದೆ ಈ ಥರ ಮಾಡ್ತಾಯಿದ್ದಾರೆ, ಏನೋ ಒಂದು ಹೇಳಿದರು ಅಂದರೆ ನಾವು ಅವ್ರಿಗೆ ಅವ್ರ ಮಾತು ಕೇಳಿ ನಾವು ಆಗಿಂದಾಗಲೇ ರಿಯಾಕ್ಟ್ ಮಾಡಬಾರ್ದು. ಅವ್ರು ನಮಗೆ ಪ್ರೂಫ್ ತಂದು ಕೊಟ್ರೂ ನಾವು ರಿಯಾಕ್ಟ್ ಮಾಡಬಾರ್ದು. ಅವ್ರು ಪ್ರೂಫ್ ಕೊಟ್ಟಿರ್ತಾರೆ, ನೋಡು ಈ ಥರ ಇದೆ, ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ, ಈ ಥರ ನೋಡಿ ಬೇಕಾದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ, ಈ ಥರ ಏನೇ ಹೇಳಿದ್ರು ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಸಡನ್ನಾಗಿ ರಿಯಾಕ್ಟ್ ಮಾಡಬಾರ್ದು. ಅವರು ನಾವು ಇಲ್ಲ ಅಂತ ಅಂದ್ಕೊಂಡು ಏನಾದರೂ ಮಾತಾಡಿರ್ಬೋದು, ಆ ಥರ ಅಂತ ಅಂದ್ಕೊಂಡು ಅವ್ರಿಗೆ ಕ್ಷಮೆ ಕೊಟ್ಟು ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಇರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಯಾರಾದರೂ ಏನಾದರೂ ಬಂದು ಬೇರೆಯವ್ರ ಬಗ್ಗೆ ಹೇಳಿದರೆ ನಾವು ಸಡನ್ನಾಗಿ ಅದನ್ನು ಜಡ್ಜ್ ಮಾಡಬಾರ್ದು. ಎಲ್ಲರೂ ಬೇರೆ ಥರನೇ ಇರ್ತಾರೆ. ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಮುಂದೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಹಿಂದೆ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಆ ಥರ ಅಂತ ನಾವು ಮುಂಚೆನೇ ಅಂದ್ಕೊಂಡು ಯಾರೇ ಏನೋ ಹಿಂದೆ ಮಾತಾಡಿದ್ರೂ ನಾವು ಅದನ್ನು ತಲೆಗೆ ಹಚ್ಕೋಬಾರ್ದು. ನಮ್ಗೆ ಏನು ಮಾಡಬೇಕಾಗಿದೆ, ನಾವು ಸರಿಯಾಗಿದ್ದೀವ, ನಾವು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೀವ, ಅದನ್ನಷ್ಟೇ ನೀವು ನೋಡ್ಕೊಳ್ಳಿ. ಮತ್ತು ನಾವು ಅದೇ ಹಾದಿಲೇ ಹೋಗೋಣ. ಬೇರೆಯವರು ಆ ಥರ ಅಂದರು, ಈ ಥರ ಅಂದರು ಅಂತ ನಮ್ಮದು ಮೈಂಡು ನಾವು ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬಾರ್ದು. ನಮ್ಗೆ ಏನು ಮಾಡಬೇಕು ಅನ್ನಿಸ್ತಾ ಇದೆ, ನಾವು ಕರೆಕ್ಟಾಗಿ ಅದನ್ನು ಯೋಚನೆ ಮಾಡಿ ನಾವು ಒಳ್ಳೆ ಹಾದಿಲಿ ಹೋಗ್ತಾ ಇದ್ದೀವೋ ಇಲ್ವೋ ಅದನ್ನು ಫಸ್ಟು ಯೋಚನೆ ಮಾಡಿಕೊಂಡು, ನಾವು ಕುದುರೆಗೆ ಈ ಥರ ಕಟ್ಟಿರ್ತಾರಲ್ಲ ಅದನ್ನು ಕಟ್ಟೋ ಥರ ಇಟ್ಕೊಂಡು ಮುಂದೆನೇ ನೋಡಿಕೊಂಡು, ಮುಂದೆ ದೃಷ್ಟಿನೇ ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಸೈಡೆಲ್ಲ ನೋಡಿಕೊಂಡು ಮೈಂಡ್ ಏನೂ ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬಾರ್ದು. ಇದು ನಂದು ಒಂದು ಸೂಚನೆ. ನಂದು 2 ಸೂಚನೆ. ಒಂದು, ನಮ್ಮ ಮೈಂಡ್ ನಾವು ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬಾರ್ದು. ಇನ್ನೊಂದು, ಬೇರೆಯವರು ಏನೇ ಹೇಳಿದ್ರು ಅದನ್ನು ನಾವು ಕೇಳ್ಕೊಂಡ್ರು, ಬೇರೆಯವರು ಈ ಥರ ಹಿಂದೆ ಮಾತಾಡಿದ್ದಾರೆ ಅಂತ ಕೇಳ್ಕೊಂಡ್ರೂ ನಾವು ಅವ್ರ ಜೊತೆ ಚೆನ್ನಾಗೇ ಇರಬೇಕು. ಯಾಕೆಂದರೆ ಅವರು ಹಿಂದೆ ಮಾತಾಡಿರ್ತಾರೆ, ಅವ್ರಿಗೇನು ಅನಿಸಿರುತ್ತೆ ಅದು ನಮಗೆ ಗೊತ್ತಿಲ್ಲ ಅಂತ ಅನಿಸಿರುತ್ತೆ. ಹಾಗಾಗಿ ನಾವು ಹುಷಾರಾಗಿರಬೇಕು. ಅವ್ರು ಏನಿದ್ದಾರೆ, ನಮ್ಮ ಬಗ್ಗೆ ಏನು ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ಹುಷಾರಾಗಿರಬೇಕು. ಬಟ್ ಆದ್ರೂ ನಾವು ಏನೂ ರಿಯಾಕ್ಟ್ ಮಾಡಬಾರ್ದು. ಒಂದೇ ಅಂದರೆ ನಮ್ಮಲ್ಲಿ ಕ್ಷಮೆ ಭಾವನೆ ಇರಬೇಕು. ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಇರಬೇಕು. ನಾವು ಅವ್ರು ಯಾರಾದರೂ ಹೇಳಕ್ಕೆ ಬಂದ್ರೂ ನಾವು ಇಷ್ಟೇ ಹೇಳ್ಬೋದು, ಇಲ್ಲ ಆ ಥರ ಏನವ್ರು ಅಲ್ಲ, ಅವ್ರೇನಾಗ ಮಾಡಲ್ಲ, ಮೋಸ್ಟ್ಲಿ ಏನಾದರೂ ಅವ್ರ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗಿರ್ಬೋದು, ಏನಾದರೂ ಆ ಥರ ಅಂದಿರ್ಬೋದು. ಅಷ್ಟು ಅನ್ನೋದೇ ಬೇಡ. ಜಸ್ಟ್ ಕೇಳಿ, ಜಸ್ಟ್ ನೆಗ್ಲೆಕ್ಟ್, ಜಸ್ಟ್ ಗೋ ಆನ್. ಇಷ್ಟೇ ನಂದು ಹೇಳೋದು. ಓಕೆ, ನಮಸ್ತೆ, ಥ್ಯಾಂಕ್ ಯು, ಬಾಯ್ ಬಾಯ್.